ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ರ್ಯಾಕ್ಟರ್ ಮಾರಾಟ ಮಾಡುವ ರಾಯಚೂರು ಜಿಲ್ಲೆಯಲ್ಲಿರುವ ತಾಲೂಕು ಯಾವುದು? ಸಿಂಧನೂರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಐತಿಹಾಸಿಕ ಪಾತ್ರ ವಹಿಸಿದ ಅಲಿಗಲಿಯು ಯಾವ ಜಿಲ್ಲೆಯಲ್ಲಿದೆ? ಬಾಗಲಕೋಟೆ. ಕನ್ನಡಿಗ ಅನಿಲ್ ಕುಂಬ್ಳೆ ಪಾಕಿಸ್ತಾನದ ವಿರುದ್ಧ ಒಂದೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ ಸಾಧನೆ ಮಾಡಿದ್ದು ಯಾವ ಕ್ರೀಡಾಂಗಣದಲ್ಲಿ? ಫಿರೋಜ್ ಶಾ ಕೋಟ್ಲಾ ಮೈದಾನ, ದೆಹಲಿ. ವಿಶ್ವಪ್ರಸಿದ್ಧ ಐಫೆಲ್ ಟವರ್ ಎಲ್ಲಿದೆ? ಪ್ಯಾರಿಸ್, ಫ್ರಾನ್ಸ್ನ ರಾಜಧಾನಿ. ಭಾರತವನ್ನು ಪೋಲಿಯೋ ಮುಕ್ತ ದೇಶವೆಂದು ಘೋಷಿಸಿದ್ದು ಯಾವಾಗ? 2014 ಮಾರ್ಚ್ 27. ಮೂರನೇ ಪಾಣಿಪತ್ ಯುದ್ಧ ನಡೆದದ್ದು ಯಾವಾಗ? 1761. ಸಿರಿಯಾ ದೇಶದ ರಾಜಧಾನಿ ಯಾವುದು? ಡಮಾಸ್ಕಸ್. ರಾಯಚೂರಿನಲ್ಲಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರವಿರುವ ಸ್ಥಳದ ಹೆಸರೇನು? ಶಕ್ತಿನಗರ. ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 2. ಭಾರತದಲ್ಲಿ ಭಾಷಾ ಪತ್ರಿಕೆಗಳ ಪ್ರಾರಂಭವನ್ನು ಯಾವ ವರ್ಷದಿಂದ ಕಾಣಬಹುದು? 1818ರಿಂದ. ಭಾರತದಲ್ಲಿ ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ಯಾವಾಗ ಸ್ಥಾಪಿಸಲಾಯಿತು? 1980. ಪ್ರಸ್ತುತ ಕೊಹಿನೂರ್ ವಜ್ರ ಯಾವ ದೇಶದಲ್ಲಿದೆ? ಇಂಗ್ಲೆಂಡ್, ಬ್ರಿಟನ್ನಲ್ಲಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಅಸ್ತಿತ್ವದಲ್ಲಿರುವ ಸಂಸ್ಥೆ ಯಾವುದು? ಲೋಕಾಯುಕ್ತ. ವಿಶ್ವ ರೇಡಿಯೋ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಫೆಬ್ರವರಿ 13. ಪ್ರಿಸನ್ ಡೈರಿ ಕೃತಿಯ ಕರ್ತೃ ಯಾರು? ಜಯಪ್ರಕಾಶ್ ನಾರಾಯಣ್. ಕನಕದಾಸರ ಜನ್ಮಸ್ಥಳ ಬಾಡ ಯಾವ ಜಿಲ್ಲೆಯಲ್ಲಿದೆ? ಪ್ರಸ್ತುತ ಹಾವೇರಿ, ಮೊದಲು ಧಾರವಾಡದಲ್ಲಿತ್ತು. ಪ್ರಖ್ಯಾತ ಮಸ್ಕಿ ಶಾಸನ ರಾಯಚೂರು ಜಿಲ್ಲೆಯ ಯಾವ ತಾಲೂಕಿನಲ್ಲಿದೆ? ಲಿಂಗಸಗೂರು. ಯುರೋಪ್ನ ಅತಿದೊಡ್ಡ ಬ್ಯಾಂಕ್ ಯಾವುದು? HSBC. ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ತುರ್ತು ಪರಿಸ್ಥಿತಿ ಏರಿದ್ದು ಯಾವಾಗ? 1930ರಲ್ಲಿ. ದೇಶದ ಪ್ರಥಮ ಹೊಗೆಮುಕ್ತ ಗ್ರಾಮ ಯಾವುದು? ಕಾದಲವೇಣಿ ಗ್ರಾಮ ಪಂಚಾಯಿತಿಯ ಹೊಯ್ಚಕುರಹಳ್ಳಿ ಗ್ರಾಮ, ತಾಲೂಕು ಗೌರಿಬಿದನೂರು ಜಿಲ್ಲೆ, ಚಿಕ್ಕಬಳ್ಳಾಪುರ. ಪ್ರೇರಣಾ ಥೀಮ್ ಪಾರ್ಕ್ ಎಲ್ಲಿದೆ? ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಸಿದ್ದಗಿರಿಯಲ್ಲಿದೆ. ಅಡ್ಯಾರ್ ನದಿ ಯಾವ ರಾಜ್ಯದಲ್ಲಿದೆ? ತಮಿಳುನಾಡು. ರೆಡ್ ಕ್ರಾಸ್ ಸಂಸ್ಥೆಯ ಸಂಸ್ಥಾಪಕರು ಯಾರು? ಹೆನ್ರಿ ಡುನಾಟ್, 1901. ಪರ್ವತನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ನೇಪಾಳ. ಸರ್ವ ಶಿಕ್ಷಣ ಅಭಿಯಾನದ ಘೋಷವಾಕ್ಯವೇನು? ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ. ತಳಿಶಾಸ್ತ್ರದ ಜನಕ ಯಾರು? ಗ್ರೆಗರ್ ಮೆಂಡಲ್, ಆಸ್ಟ್ರಿಯಾ. ಮಹಾರಾಷ್ಟ್ರದ ಚಳಿಗಾಲದ ರಾಜಧಾನಿ ಹಾಗೂ ವಿದರ್ಭ ಪ್ರಾಂತ್ಯದ ಕೇಂದ್ರ ಸ್ಥಾನ ಯಾವುದು? ನಾಗಪುರ. ಎಲ್ ನಿನೋ ವಿದ್ಯಮಾನವು ಸಾಮಾನ್ಯವಾಗಿ ಯಾವ ಮಳೆಯ ಮೇಲೆ ವ್ಯತಿರಿಕ್ತ ಪ್ರಭಾವ ಬೀರುತ್ತದೆ? ಮುಂಗಾರು ಮಳೆ, ಜೂನ್, ಸೆಪ್ಟೆಂಬರ್. ಪೋಲಿಯೋ ಲಸಿಕೆ ಅನ್ವೇಷಿಸಿದವರು ಯಾರು? ಡಾಕ್ಟರ್ ಜೋನೆಸ್ ಸಾಲ್ಟ್. WWW ಇದರ ಪ್ರವರ್ತಕರು ಯಾರು? ಟಿಮ್ ಬರ್ನರ್ಸ್-ಲೀ. ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಬೆಳೆಯಬಹುದಾದ ಏಕೈಕ ತೋಟಗಾರಿಕಾ ಬೆಳೆ ಯಾವುದು? ಪಪ್ಪಾಯಿ. ಬುದ್ಧಾಂಡಿಸ್ತಮ್ಮ ಪುಸ್ತಕದ ಕರ್ತೃ ಯಾರು? ಡಾಕ್ಟರ್ BR ಅಂಬೇಡ್ಕರ್. ವಿಕ್ರಮಾರ್ಜುನ ವಿಜಯ ಎಂಬ ಕನ್ನಡ ಮಹಾಕಾವ್ಯವನ್ನು ಬರೆದವರು? ಪಂಪ. ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಕೃತಿಯ ಕರ್ತೃ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಕನ್ನಡ ಕ್ವಿಜ್ ಪ್ರಶ್ನೆಗಳು ಮತ್ತು ಉತ್ತರಗಳು. ಕಬೀರ್ ಸನ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಾಹಿತಿ ಯಾರು? ಎಂ ಗೋಪಾಲಕೃಷ್ಣ ಅಡಿಗ. ಮೊದಲ ಪಂಪ ಪ್ರಶಸ್ತಿ ಪಡೆದವರು ಯಾರು? ಕುವೆಂಪು. ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಮಲ್ಲಿಕಾರ್ಜುನ್ ಮನ್ಸೂರ್. ಗೋಯಂಕ ಪ್ರಶಸ್ತಿ ಪತ್ರಿಕೋದ್ಯಮ ಪಡೆದ ಮೊದಲ ಕನ್ನಡ ಪತ್ರಿಕೋದ್ಯಮಿ ಯಾರು? ಪಾಮೆ ಆಚಾರ್ಯ. ಹೊಸಗನ್ನಡದಲ್ಲಿ ಮೊದಲ ಪ್ರೇಮಗೀತೆಗಳ ಸಂಕಲನ ಯಾವುದು? ತೀನಂಶ್ರೀ ಅವರ ಒಲುಮೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? 1,91,791 ಚದರ ಕಿಲೋಮೀಟರ್. ಯಾವ ವರ್ಷದಲ್ಲಿ ಇಂದಿನ ಬೆಂಗಳೂರು ಜಿಲ್ಲೆಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ರಚಿಸಲಾಯಿತು? 1986. ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರ ದೇಶದಲ್ಲಿ ಯಾವ ಸ್ಥಾನದಲ್ಲಿದೆ? 6ನೇ ಸ್ಥಾನ. ಬಾಬಾ ಬುಡನ್ಗಿರಿ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಮೈಸೂರು. ಧಾರವಾಡ ಜಿಲ್ಲೆಯಲ್ಲಿನ ಪ್ರಸಿದ್ಧ ವನ್ಯಜೀವಿ ಧಾಮ ಯಾವುದು? ರಾಣಿಬೆನ್ನೂರು ವನ್ಯಜೀವಿ ಧಾಮ.
ದಾಂಡೇಲಿ ವನ್ಯಧಾಮ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ. ಗಾಂಧೀಜಿಯವರ ಕರ್ನಾಟಕದ ಗಿರಿಧಾಮವೊಂದರಲ್ಲಿ ತಂಗಿದ್ದರು. ಆ ಗಿರಿಧಾಮ ಯಾವುದು? ನಂದಿಬೆಟ್ಟ. ಕನ್ನಡ ನಾಟಕ ಸಂಸ್ಥೆಗಳಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧವಾದುದು ಯಾವುದು? ಗುಬ್ಬಿ ಕಂಪನಿ. ಮಂಗಳೂರಿನಲ್ಲಿನ ನೌಕಾನೆಲೆಯ ಹೆಸರೇನು? ಸೀಬರ್ಡ್. ಆಟದ ಸಾಮಾನುಗಳಿಗೆ ಕರ್ನಾಟಕ ಯಾವ ಸ್ಥಳ ಪ್ರಸಿದ್ಧ ಪಡೆದಿದೆ? ಚನ್ನಪಟ್ಟಣ. ಯಾರಿಗೆ ಕನ್ನಡದ ಕಣ್ವ ಎಂಬ ಹೆಸರಿದೆ? BM ಶ್ರೀಕಂಠಯ್ಯ. ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ ಕಡೆಯ ಚಿತ್ರ ಯಾವುದು? ಮಸಣದ ಹೂವು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಖ್ಯಾತ ಚಿತ್ರನಟ ಯಾರು? ಡಾಕ್ಟರ್ ರಾಜ್ಕುಮಾರ್. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭವಾದ ಬಾಲಕಿಯರ ಶಾಲೆ ಯಾವುದು? ಲಂಡನ್ ಮಿಷಸ್, ಬೆಂಗಳೂರು. ಮಹಾಜನ ಆಯೋಗ ರಚನೆಯಾದದ್ದು ಯಾವ ಉದ್ದೇಶಕ್ಕೆ? ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ. ಗೋಕಾಕ್ ಆಯೋಗದ ರಚನೆಯಾದ ವರ್ಷ ಯಾವುದು? 1980. ಸರೋಜಿನಿ ಮಹಿಷಿ ಸಮಿತಿ ರಚನೆಯ ಉದ್ದೇಶ? ಕನ್ನಡಿಗರಿಗೆ ಉದ್ಯೋಗಾವಕಾಶ ನೀಡಲು. ಲೀಡ್ಸ್ ಇಂಗ್ಲೆಂಡ್ ಎಂದು ಹೆಸರಾಗಿದ್ದ ಸ್ಥಳ ಯಾವುದು? KGF. ಮುದ್ದುರಾಜನ ಕೇರಿಯು ಈಗಿನ ಹೆಸರೇನು? ಮಡಿಕೇರಿ. ತಮಿಳು ಕನ್ನಡಿಗನೆಂದೇ ಹೇಳಿಕೊಂಡ ಪ್ರಸಿದ್ಧ ಸಾಹಿತಿ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸ್ಮೃತಿ ಪಟಲದಿಂದ ಪ್ರಸಿದ್ಧ ಕನ್ನಡ ಆಕೃತಿ ಬರೆದವರ್ಯಾರು? ಶಿವರಾಮ ಕಾರಂತ್. ದಾವಣಗೆರೆ ಯಾವ ಕೈಗಾರಿಕೆಗೆ ಪ್ರಸಿದ್ಧಿ ಪಡೆದಿದೆ? ಹತ್ತಿಗಿರಣಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಮಾನ್ಯತೆ ಪಡೆದಿರುವ ಭಾರತೀಯ ಭಾಷೆಗಳೆಷ್ಟು? 22. ಅತಿ ಹೆಚ್ಚು ಪತ್ತೇದಾರಿ ಕಾದಂಬರಿಗಳನ್ನು ಬರೆದ ಸಾಹಿತಿ ಯಾರು? N. ನರಸಿಂಹಯ್ಯ. ಬೆರಳಿಗೆ ಕೊರಳು ಎಂಬ ಕೃತಿಯನ್ನು ಬರೆದವರು ಯಾರು? ಕುವೆಂಪು. ಮೈಸೂರು ಅರಸರ ಕಾಲದಲ್ಲಿ ವೀಣಾವಾದನಕ್ಕೆ ಪ್ರಸಿದ್ಧಕರಾಗಿದ್ದವರು ಯಾರು? ವೀಣೆ ಶೇಷಣ್ಣ. ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಇನ್ಸುಲಿನ್ನ ಕೆಲಸವೇನು? ಗ್ಲೂಕೋಜನ್ ಅನ್ನು ಗೈಕೋಜನ್ ಆಗಿ ಬದಲಾಯಿಸುತ್ತದೆ. ಇನ್ಸುಲಿನ್ ಲೋಪದಿಂದ ಬರುವ ವ್ಯಾಧಿ? ಮಧುಮೇಹ ವ್ಯಾಧಿ. ಅಡ್ರಿನಲ್ ಗ್ರಂಥಿ ಎಲ್ಲಿದೆ? ಮೂತ್ರಪಿಂಡಗಳಿಗೆ ಅಂಟಿಕೊಂಡಿರುತ್ತದೆ. ಅಡ್ರಿನಲ್ ಸ್ರಾವವನ್ನು ಏನೆನ್ನುತ್ತಾರೆ? ಎಡ್ರಿನಲಿನ್. ಪ್ಯಾರಾಥಾರ್ಮೋನ್ ಕೊರತೆಯಿಂದ ಬರುವ ವ್ಯಾಧಿ? ಜೀರ್ಣಶಕ್ತಿ ಕ್ಷೀಣಿಸಿ ಕೀಲುಗಳಿಗೆ ಸಂಬಂಧಿಸಿದ ಎಲಿಸೈಟಿಸ್ ಬರುತ್ತದೆ. ಫೆರಾಕ್ಸಿನ್ ಎಲ್ಲಿದೆ? ಗಂಟಲ ಭಾಗದಲ್ಲಿ. ಥೆರಾಕ್ಸಿನ್ ಏನನ್ನು ಉತ್ಪಾದಿಸುತ್ತದೆ? ಅಯೋಡಿನ್. ವಯಸ್ಕರಿಗೆ ಒಟ್ಟು ಎಷ್ಟು ದಂತಗಳಿರುತ್ತವೆ? 32. ಜಠರದಲ್ಲಿನ ಪೆಪ್ಸಿನ್ ಎಂಬ ಎಂಜೈಮ್ ಪ್ರೋಟೀನ್ಗಳನ್ನು ಹೇಗೆ ಬದಲಾಯಿಸುತ್ತದೆ? ಪೆಪ್ಸೋನ್ಗಳಾಗಿ. ಲೈಪೇಜ್ ಎಂಬ ಎಂಜೈಮನ್ನು ಕೊಬ್ಬು ಹೇಗೆ ಬದಲಾಯಿಸುತ್ತದೆ? ಗ್ಲಿಸರಾಲ್. ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ? 22. ಬೆನ್ನಿನಲ್ಲಿ ಎಷ್ಟು ಮೂಳೆಗಳಿವೆ? 33. ಆರೋಗ್ಯವಂತನ ಶರೀರದ ಉಷ್ಣತೆ 98.4 ಡಿಗ್ರಿ F. ಸ್ತ್ರೀಯರಲ್ಲಿರುವ ಲೈಂಗಿಕ ಕ್ರೋಮೋಸೋಮ್ -XX. X ಕ್ರೋಮೋಸೋಮ್ಗಳಿಂದ ಬರುವ ರೋಗ ಇರುಳುಗುರುಡು. ಅಧಿಕ ಪ್ರಮಾಣದ ಪ್ರೋಟೀನ್ಗಳು ಯಾವುದರಲ್ಲಿ ಲಭ್ಯ? ಸೋಯಾಬೀನ್. ಅತಿಸಾರಕ್ಕೆ ಕಾರಣ? ಪ್ರೋಟೋಜೋವಾ. ಕ್ಷಯಕ್ರಿಮಿಗಳು ಎಲ್ಲಿ ಕಾಣಸಿಗುತ್ತವೆ? ಶ್ವಾಸಕೋಶಗಳಲ್ಲಿ. ಪುರುಷರಲ್ಲಿರುವ ಸೆಕ್ಸ್ ಕ್ರೋಮೋಸೋಮ್ -XY. ಪುರುಷರಲ್ಲಿರುವ ಸೆಕ್ಸ್ ಕ್ರೋಮೋಸೋಮ್ XY. ಕೊಬ್ಬಿನಲ್ಲಿರುವ ಅಂಶಗಳು? ಕಾರ್ಬನ್, ನೈಟ್ರೋಜನ್. ವ್ಯವಸಾಯ ರಂಗದಲ್ಲಿನ ಸಂಶೋಧನೆಗೆ ನೀಡುವ ಬಹುಮಾನ? ಬೋರ್ಲಾಗ್ ಪ್ರಶಸ್ತಿ. ಕೊಲೆಸ್ಟ್ರಾಲ್ ಅಧಿಕವಾಗಿರುವ ಕಾರಣ ಬರುವ ರೋಗ? ಗಾಲ್ ಸ್ಟೋನ್. ಕಣ್ಣೀರನ್ನು ಸವಿಸುವ ಗ್ರಂಥಿಗಳು? ಲ್ಯಾಕ್ರಿಮಲ್ ಗ್ರಂಥಿಗಳು. ಮಾನವನ ಅಂಗಾಂಗಗಳಲ್ಲಿ ಅತ್ಯಂತ ದೊಡ್ಡ ಅಂಗ ಯಾವುದು? ಪಿತ್ತಜನಕಾಂಗ, ಲಿವರ್ ಅಥವಾ ಯಕೃತ್ತು. ಹೃದಯದ ಸುಮಾರು ತೂಕ? ವಯಸ್ಕ ಮಹಿಳೆಯರಲ್ಲಿ 250ರಿಂದ 300 ಗ್ರಾಂಗಳು ಹಾಗೂ ಪುರುಷರಲ್ಲಿ 300ರಿಂದ 350 ಗ್ರಾಂಗಳು. ಫಂಗಸ್ನಿಂದ ಬರುವ ವ್ಯಾಧಿಗಳು? ರಿಂಗ್ ವಾರ್ಮ್, ತಲೆಹೊಟ್ಟು. ಮನುಷ್ಯನ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ? 72 ಬಾರಿ. ಹೃದಯದ ಕೆಲಸವೇನು? ಶರೀರದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸರಬರಾಜು ಮಾಡುತ್ತದೆ. ಆಹಾರವನ್ನು ರಕ್ತದ ಮೂಲಕ ಸರಬರಾಜು ಮಾಡುತ್ತದೆ. ಶರೀರದ ಎಲ್ಲ ದೇಹ ನರಮಂಡಲದಲ್ಲಿ ಮುಖ್ಯವಾದುದು ಕಾರ್ಯಗಳನ್ನು ಕ್ರಮಬದ್ಧಗೊಳಿಸುವಂಥದ್ದು ಯಾವುದು? ಮೆದುಳು. ಮೆದುಳಿನ 3 ಪ್ರಮುಖ ಭಾಗಗಳು? ಅಬ್ಲಾಂಗೇಟ, ಸೆರೆಬೆಲ್ಲಮ್, ಸೆರೆಬ್ರಮ್, ಮೆಡುಲ್ಲಾ.
ಕನ್ನಡ ಕ್ವಿಜ್ ಪ್ರಶ್ನೆಗಳು. ಕಬೀರ್ ಸನ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಾಹಿತಿ ಯಾರು? ಎಂ ಗೋಪಾಲಕೃಷ್ಣ ಅಡಿಗ. ಮೊದಲ ಪಂಪ ಪ್ರಶಸ್ತಿ ಪಡೆದವರು ಯಾರು? ಕುವೆಂಪು. ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಮಲ್ಲಿಕಾರ್ಜುನ್ ಮನ್ಸೂರ್. ಸೆರೆಬ್ರಮ್ನ ಕೆಲಸ ವಿವೇಕ, ಆಲೋಚನೆ, ಆಲಿಸುವುದು, ಸ್ಪರ್ಶ, ಕದಲಿಕೆ, ಪ್ರೇರಣೆ. ಸೆರಿಬೆಲ್ಲಮ್ನ ಕಾರ್ಯ ನಡೆಯುವುದು, ಮಾಂಸಖಂಡಗಳ ಸ್ಥಿತಿ, ಓಡುವುದು ಇತ್ಯಾದಿ. ಸಾಮಾನ್ಯ ಜ್ಞಾನ ಪ್ರಶ್ನೆ ಉತ್ತರಗಳು. ಡಾಕ್ಟರ್ ಹೋಮಿ ಜಹಂಗೀರ್ ಬಾಬಾರವರ ನಂತರ ಭಾರತೀಯ ಅಣುಶಕ್ತಿ ಕೇಂದ್ರದ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸಿದರು? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಶೀಘ್ರ ಲಿಪಿಯನ್ನು ಕಂಡುಹಿಡಿದವರು ಯಾರು? ಐಸಾಕ್ ಫಿಟ್ಮನ್. ಕನ್ನಡ ಕುಲಪುರೋಹಿತ ಎಂದು ಹೆಸರು ಪಡೆದವರು ಯಾರು? ಆಲೂರು ವೆಂಕಟರಾಯರು. ಅರ್ಥಶಾಸ್ತ್ರದ ಪಿತಾಮಹನೆಂದು ಕರೆಯಲ್ಪಡುವ ಆಡಮ್ ಸ್ಮಿತ್ ಅವರು ಮೇರು ಕೃತಿ ಯಾವುದು? ವೆಲ್ತ್ ಆಫ್ ನೇಷನ್. 1991ರ ಜವಾಹರಲಾಲ್ ನೆಹರು ಪ್ರಶಸ್ತಿ ವಿಜೇತ ಮಹಿಳೆ ಅರುಣಾ ಆಸಫ್ ಅಲಿ. ಭಾರತದ ಸಂವಿಧಾನದ 92ನೇ ತಿದ್ದುಪಡಿ ಅನ್ವಯ ಅಧಿಕೃತ ಭಾಷೆಗಳೆಂದು ಮಾನ್ಯತೆ ಪಡೆದ 8ನೇ ಶೆಡ್ಯೂಲ್ನಲ್ಲಿ ನಮೂದಾಗಿರುವ ಭಾಷೆಗಳು ಯಾವುವು? ಡೋಗ್ರಿ, ಮೈಥಿಲಿ ಮತ್ತು ಬೋಡೋ ಸಂತಾಲಿ. ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಗ್ರೀಕರು ಹೈಡ್ರಾಕ್ಸೆಸ್ ಮತ್ತು ಉಪಾಸೆಸ್ ಎಂದು ಕರೆದ ಭಾರತದ 2 ನದಿಗಳು ಯಾವುವು? ಜೀಲಂ ಮತ್ತು ಬಿಯಾಸ್. ಸಿಖ್ಖರ ಪವಿತ್ರ ಗ್ರಂಥವಾದ ಗ್ರಂಥ ಸಾಹಿಬ್ನಲ್ಲಿ ಯಾವ ಮರಾಠಿ ಕವಿಯ ಕೃತಿಯು ಅಡಕವಾಗಿದೆ? ಸಂತ ನಾಮದೇವ. 1975ರ ಜೂನ್ 12ರ ಅಲಹಾಬಾದ್ ನ್ಯಾಯಾಲಯದ ನ್ಯಾಯಮೂರ್ತಿಗೆ ಜಗಮೋಹನ್ ಲಾಲ್ ನರಸಿಂಹ ಅವರು ಯಾರಿಗೆ ಶಿಕ್ಷೆ ವಿಧಿಸಿದರು? ಇಂದಿರಾ ಗಾಂಧಿ. ಕ್ರಿಸ್ತಶಕ 11ನೇ ಶತಮಾನ ಮತ್ತು 14ನೇ ಶತಮಾನಗಳಲ್ಲಿ ನಕ್ಷತ್ರಾಕಾರದ ದೇವಸ್ಥಾನಗಳು ಎಲ್ಲಿ ನಿರ್ಮಾಣಗೊಂಡಿವೆ? ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ, ಕರ್ನಾಟಕದಲ್ಲಿ. ವಾಸ್ಕೋಡಿಗಾಮ ನಿಧನ ಹೊಂದಿದ್ದು ಎಲ್ಲಿ? ಕೊಚ್ಚಿನ್ನಲ್ಲಿ. ಇಥಿಯೋಪಿಯಾ ದೇಶದ ರಾಜಧಾನಿ ಯಾವುದು? ಅಡಿಸ್ ಅಬಾಬಾ. ದೌಲತಾಬಾದ್ನ ಪ್ರಾಚೀನ ಹೆಸರೇನು? ದೇವಗಿರಿ. ಬಂಗಾಳದಲ್ಲಿ ವೈಷ್ಣವ ಪಂಥವನ್ನು ಯಾರು ಸ್ಥಾಪಿಸಿದರು? ಚೈತನ್ಯರು. ರಾಜ್ಯ ಗೃಹ ರಕ್ಷಕ ದಳದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ? ಕಮಾಂಡರ್ ಜನರಲ್. ಜಾದೂ ಮತ್ತು ಹಿಪ್ನಾಟಿಸಮ್ ಕಲಿಸುವ ಶಾಲೆ ಪ್ರಾರಂಭವಾದದಲ್ಲಿ ಹೈದರಾಬಾದ್, 1980ರಲ್ಲಿ. ಹಠಯೋಗ ಪ್ರದೀಪಕ ಈ ಕೃತಿಯ ಕರ್ತೃ ಯಾರು? ಸ್ವಾತ್ಮಾರಾಮ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಕೀರ್ತಿಯು ಯಾರಿಗೆ ಸಲ್ಲುತ್ತದೆ? ದೇವರಾಜ ಅರಸ್. ನೊಬೆಲ್ ಬಹುಮಾನ ಪಡೆದ ಪ್ರಥಮ ಭಾರತೀಯ ವಿಜ್ಞಾನಿ ಡಾಕ್ಟರ್ ಸಿ ವಿ ರಾಮನ್. ಬಾಲಗಂಗಾಧರ್ ತಿಲಕರು ಆರಂಭಿಸಿದ ಮರಾಠಿ ಪತ್ರಿಕೆ ಯಾವುದು? ಕೇಸರಿ. ನ್ಯೂಟ್ರಾನ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಜೇಮ್ಸ್ ಚಂಡಮಕ್. ಮೊಟ್ಟಮೊದಲ ರೂಪಾಯಿ ನಾಣ್ಯವನ್ನು ಯಾರು ಮುದ್ರಿಸಿದರು? 1542ರಲ್ಲಿ ಶೇರ್ ಶಾ. ಭಾರತದ ಪ್ರಥಮ ಮಹಿಳಾ ರಾಜ್ಯಪಾಲರು ಯಾರು? ಸರೋಜಿನಿ ನಾಯ್ಡು. ಭೂಮಿಯ ಮೇಲೆ ಅತಿ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಚಿರತೆ. ಅತ್ಯಂತ ಭಾರವಾದ ಲೋಹ ಯಾವುದು? ಓಸಿಯಂ. ಚಂದ್ರನ ಮೇಲೆ ಪ್ರಪ್ರಥಮವಾಗಿ ಪಾದಾರ್ಪಣೆ ಮಾಡಿದ ವ್ಯಕ್ತಿ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್. ಭಾರತದ ಪ್ರಥಮ ಗಗನಯಾತ್ರಿ ಯಾರು? ರಾಕೇಶ್ ಶರ್ಮಾ. ಭೂದಾನ ಚಳವಳಿಯ ನಾಯಕ ಯಾರು? ಆಚಾರ್ಯ ವಿನೋಬಾ ಭಾವೆ. ವಾರಣಾಸಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಪಂಡಿತ ಮದನ ಮೋಹನ್ ಮಾಳವೀಯ. ಭೂಕಂಪವನ್ನು ಅಳೆಯಲು ಉಪಯೋಗಿಸುವ ಸಾಧನ ಯಾವುದು? ಸಿಸ್ಮೋಗ್ರಾಫ್. ಆಲಿಪ್ತ ನೀತಿಯ ಶಿಲ್ಪಿ ಯಾರು? ಜವಾಹರಲಾಲ್ ನೆಹರು. ನವಕೋಟಿ ನಾರಾಯಣ ಎಂಬ ಬಿರುದು ಇದ್ದ ಮೈಸೂರಿನ ಅರಸು ಯಾರು? ಚಿಕ್ಕದೇವರಾಜ ಒಡೆಯರು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ಎ.ಒ. ಹ್ಯೂಮ್. ವಿಶ್ವಭಾರತಿಯ ಸ್ಥಾಪಕರು ಯಾರು? ರವೀಂದ್ರನಾಥ್ ಟಾಗೋರ್. ಕಪ್ಪೆಯ ಹೃದಯದಲ್ಲಿ ಎಷ್ಟು ಭಾಗಗಳಿವೆ? 3. ಎಫ್ಎಕ್ಯೂ ಕಬುಕಿ ಇದು ಯಾವ ದೇಶದ ನೃತ್ಯ ಪ್ರಕಾರವಾಗಿದೆ? ಜಪಾನ್. ಕಬುಕಿ ಇದು ಯಾವ ದೇಶದ ನೃತ್ಯ ಪ್ರಕಾರವಾಗಿದೆ? ಜಪಾನ್. ಗ್ರಹಗಳ ಪರಿಭ್ರಮಣ ನಿಯಮವನ್ನು ಮಂಡಿಸಿದವರು ಯಾರು? ಜೋಹಾನ್ಸ್ ಕೆಪ್ಲರ್. ಕರ್ನಾಟಕ ಜಿಕೆ ಪ್ರಶ್ನೆಗಳು ಮತ್ತು ಉತ್ತರಗಳು. 1948ನೇ ಜನವರಿ 30ರಂದು ಸಂಭವಿಸಿದ ದಾರುಣ ಘಟನೆ ಯಾವುದು? ಮಹಾತ್ಮ ಗಾಂಧಿ ಹತ್ಯೆ. ಸೀಸದ ಪೆನ್ಸಿಲನ್ನು ಕಂಡುಹಿಡಿದವರು ಯಾರು ಮತ್ತು ಯಾವಾಗ? ಎನ್.ಜೆ. ಕೌಟೆ. 1795ರಲ್ಲಿ. ಪಯರಿಸ್ ಎಂದರೆ ಮರ ಗಿಡಗಳಲ್ಲದ ಹುಲ್ಲುಗಾವಲುಗಳು ಮೈದಾನಗಳು.
ನೈಟ್ರಿಫಿಕೇಶನ್ ಎಂದರೆ ಅಮೋನಿಯಾವನ್ನು ಆಕ್ಸೀಕರಣಗೊಳಿಸುವುದರ ಮೂಲಕ ನೈಟ್ರೇಟ್ ಆಗಿ ಪರಿವರ್ತಿಸುವುದು. ಕ್ರೀಡಾಪಟು ಪಿ.ಟಿ. ಉಷಾ ಅವರ ಕೋಚ್ ಯಾರು? ನಂಬಿಯಾರ್. 15ನೇ ಶತಮಾನದಲ್ಲಿ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮಾ. ಭಾರತದಲ್ಲಿ ಪೋರ್ಚುಗೀಸರಿಗೆ ಭದ್ರವಾದ ತಳಹದಿ ಹಾಕಿದವರು ಯಾರು? ಆಲ್ಬರ್ಕರ್ಕ್. ಭಾರತದಲ್ಲಿ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೈವ್. ಕಾರ್ಲ್ ಮಾರ್ಕ್ಸ್ನ 2 ಶ್ರೇಷ್ಠ ಕೃತಿಗಳು ಯಾವುವು? ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್. ಮುಸಲ್ಮಾನ ಧರ್ಮದ ಗುರುಗಳನ್ನು ಏನೆಂದು ಕರೆಯುತ್ತಾರೆ? ಖಲೀಫರು. ಭಗವದ್ಗೀತೆಯನ್ನು ಮೊಟ್ಟಮೊದಲು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು? ಚಾರ್ಲ್ಸ್ ಮಿಲ್ಸ್ಕಿನ್ 1785ರಲ್ಲಿ. ನೀಲಗಿರಿ ಬೆಟ್ಟಗಳಲ್ಲಿರುವ ಮದುರೈ ಎಂಬ ಹಳ್ಳಿಯು ವಿಜ್ಞಾನಿಗಳನ್ನು ಆಕರ್ಷಿಸಲು ಕಾರಣವೇನು? ವಿಶ್ವದ ಬೃಹತ್ ರೇಡಿಯೋ ಟೆಲಿಸ್ಕೋಪ್ ಇಲ್ಲಿ ಸ್ಥಾಪಿಸಲಾಗಿದೆ. ಲಡಾಖ್ನ ರಾಜಧಾನಿ ಲೇ ಯಲ್ಲಿ ಹರಿಯುವ ನದಿ ಯಾವುದು? ಸಿಂಧು ನದಿ. ಇಂಡಸ್. ಭಾರತದಲ್ಲಿರುವ ಅತ್ಯಂತ ದೊಡ್ಡ ಅಣೆಕಟ್ಟು ಯಾವುದು? ಭಾಗೀರಥಿ ನದಿಗೆ ಕಟ್ಟಲಾಗಿರುವ ಎತ್ತರ 261 ಮೀಟರ್. ಎರಡನೇ ಎತ್ತರದ್ದು ಬಾಕ್ರಾ 225.55 ಮೀಟರ್. ಬಾಕ್ರಾ ನಂಗಲ್. ಹತ್ತಿರದಲ್ಲೇ ಇರುವ ಮತ್ತೊಂದು ಅಣೆಕಟ್ಟು ಹೆಚ್ಚಿನವರು ಎರಡನ್ನೂ ಸೇರಿಸಿ ಬಾಕ್ರಾ ನಂಗಲ್ ಅಣೆಕಟ್ಟು ಎಂದೇ ಕರೆಯುತ್ತಾರೆ. ಸುಪ್ತವಾಗಿದ್ದ ಒಂದು ಜ್ವಾಲಾಮುಖಿ 188 ವರ್ಷಗಳ ನಂತರ 1991ರಲ್ಲಿ ಮತ್ತೆ ಚುರುಕಾಯಿತು. ಆ ಜ್ವಾಲಾಮುಖಿಯಲ್ಲಿದೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಸೇರಿದ ಬ್ಯಾರನ್ ದ್ವೀಪದಲ್ಲಿ. ಭಾರತದಲ್ಲಿ ಪ್ರಥಮವಾಗಿ ನಿರ್ಮಾಣಗೊಂಡ ಅಣುಶಕ್ತಿ ಸ್ಥಾವರದ ಹೆಸರೇನು? ಮುಂಬೈ ಸಮೀಪದಲ್ಲಿರುವ ತಾರಾಪುರ್ ಸ್ಥಾವರ. ಹಿಮಾಲಯದ ಯಾವ ದೇವಸ್ಥಾನದಲ್ಲಿ ಕೇರಳದ ನಂಬೂದರಿಗಳು ಅರ್ಚಕರಾಗಿದ್ದಾರೆ? ಬದ್ರಿನಾಥ್. ಮೊಟ್ಟಮೊದಲ ಜಲವಿದ್ಯುತ್ ಸ್ಥಾವರ ನಿರ್ಮಾಣವಾದಲ್ಲಿ ಡಾರ್ಜಿಲಿಂಗ್ನ ಸಿದ್ರಾಪೋಂಗ್ನಲ್ಲಿ 1897. ಉತ್ತಮ ಸಾಹಿತ್ಯ ಕೃತಿಗಳಿಗೆ ಪ್ರಶಸ್ತಿ ನೀಡಲು ಸಾಹಿತ್ಯ ಅಕಾಡೆಮಿ ಎಷ್ಟು ಭಾಷೆಗಳಿಗೆ ಮಾನ್ಯತೆ ನೀಡಿದೆ? ಇಂಗ್ಲಿಷ್ ಸೇರಿದಂತೆ 22 ಭಾಷೆಗಳಿಗೆ. ಭಾರತದ ಅತಿ ದೊಡ್ಡ ಆದಿವಾಸಿ ಜನಾಂಗದ ಹೆಸರೇನು? ಸಂತಾಲರು. ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾಗಳಲ್ಲಿದ್ದಾರೆ. ದಕ್ಷಿಣ ಭಾರತದ ಅತಿ ಎತ್ತರದ ಗಿರಿಶಿಖರ ಯಾವುದು? ಆನೆಮುಡಿ 2695 ಮೀಟರ್. ಐಡೋಫೈಟ್ ಎಂಬುದು ಜಲಸಸ್ಯ. ಭಾರತದಲ್ಲಿರುವ ಜೂನಿಯರ್ ಯಹೂದಿ ಜನಾಂಗೀಯರ ಪಂಗಡಗಳ್ಯಾವುವು? ಬೆನೆ, ಇಸ್ರೇಲ್, ಜೂನಿಯರ್ ಕೊಚ್ಚಿನ್, ಜೂನಿಯರ್. ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸಂಖ್ಯೆಯ ಕಡಲಾಮೆಗಳು ವಾಸಿಸುವ ಸ್ಥಳ ಯಾವುದು? ಒರಿಸ್ಸಾದ ಕಡಲ ಅಡಿಯ ಗಹೀರ್ ಮಾಟ. ಮಹಾಭಾರತ ರಚಿಸಿದ ವೇದವ್ಯಾಸ ಮುನಿಯ ಮಗನ ಹೆಸರೇನು? ಶುಕದೇವ. ಇಕಲಾಜಿಕಲ್ ಕಮ್ಯುನಿಟಿಗೆ ಒಂದು ಉತ್ತಮ ಉದಾಹರಣೆ ಹುಲ್ಲುಗಾವಲು. ಅಕ್ವಾಕಲ್ಚರ್ ಎಂಬುದು ಜಲಚರ ಪ್ರಾಣಿಗಳ ಸಾಕಾಣಿಕೆಯ ಅಧ್ಯಯನ. ನೊಬೆಲ್ ಪ್ರಶಸ್ತಿ ಪಡೆದ ಕೃಷಿ ವಿಜ್ಞಾನಿ ಯಾರು? ನಾರ್ಮನ್ ಬೋರ್ಲಾನ್. ಭಾರತದ ಯಾವ ಪ್ರಾಂತ್ಯದಲ್ಲಿ ಕುಂಕುಮವು ಹೆಚ್ಚಾಗಿ ಬೆಳೆಸಲಾಗುತ್ತದೆ? ಜಮ್ಮು ಕಾಶ್ಮೀರ. ಅಧಿಕ ಪ್ರಮಾಣದ ಪ್ರೋಟೀನ್ಗಳು ಯಾವುದರಲ್ಲಿ ಲಭ್ಯ? ಸೋಯಾಬೀನ್. ಅತಿಸಾರಕ್ಕೆ ಕಾರಣ? ಪ್ರೋಟೋಜೋವಾ. ಕ್ಷಯಕ್ರಿಮಿಗಳು ಎಲ್ಲಿ ಕಾಣಸಿಗುತ್ತವೆ? ಶ್ವಾಸಕೋಶಗಳಲ್ಲಿ. ಪುರುಷರಲ್ಲಿ ಸೆಕ್ಸ್ ಕ್ರೋಮೋಜೋಮ್ XY. ಕೊಬ್ಬಿನಲ್ಲಿರುವ ಅಂಶಗಳು ಕಾರ್ಬನ್, ನೈಟ್ರೋಜನ್. ವ್ಯವಸಾಯ ರಂಗದಲ್ಲಿನ ಸಂಶೋಧನೆಗೆ ನೀಡುವ ಬಹುಮಾನ ಬೋರ್ಲಾಗ್ ಪ್ರಶಸ್ತಿ. ಕೊಲೆಸ್ಟ್ರಾಲ್ ಅಧಿಕವಾಗಿರುವ ಕಾರಣ ಬರುವ ರೋಗ ಗಾಲ್ಸ್ಟೋನ್. ಕಣ್ಣೀರನ್ನು ಸವಿಸುವ ಗ್ರಂಥಿಗಳು ಲ್ಯಾಕ್ರಿಮಲ್ ಗ್ರಂಥಿಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.